ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ BA ಫಸ್ಟ್ ಸೆಮಿಸ್ಟರ್ ಏಪ್ರಿಲ್ 23, 2023 ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ಆ್ಯಂಡ್ ಟೈಮ್ 3 hours. ನೋಡೋಣ ಬನ್ನಿ. ಇಲ್ಲಿ ಬೇಕಾದ 3ಕ್ಕೆ ಉತ್ತರಿಸಿ ಅಂದರೆ ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಹಳಗನ್ನಡ ಸಾಹಿತ್ಯದ ಪ್ರಕಾರಗಳನ್ನು ಕುರಿತು ವಿವರಿಸಿರಿ. ಶಾಸನ ಸಾಹಿತ್ಯದ ಅರ್ಥ ಮತ್ತು ಬೆಳವಣಿಗೆಯನ್ನು ಕುರಿತು ವಿಶ್ಲೇಷಿಸಿರಿ. ಚಂಪು ಸಾಹಿತ್ಯದ ಸ್ವರೂಪ ಹಾಗೂ ಲಕ್ಷಣಗಳನ್ನು ಕುರಿತು ವಿವರಿಸಿರಿ. ಗದ್ಯ ಸಾಹಿತ್ಯ ಬೆಳೆದು ಬಂದ ಬಗೆಯನ್ನು ಕುರಿತು ವಿವರಿಸಿರಿ. ನಯಸೇನ ಕವಿ ಕೃತಿ ಮಹತ್ವದ ಕುರಿತು ಸಮಾಲೋಚಿಸಿರಿ. ಇಲ್ಲಿ ಬೇಕಾದ 3ಕ್ಕೆ ನೀವು ಟಿಪ್ಪಣಿ ಬರೀಬೇಕು. 5 ಅಂಕದ ಪ್ರಶ್ನೆಗಳು ಇವು: ಕಂದ ಪದ್ಯ, ದುರ್ಗಸಿಂಹ, ನಾಗಚಂದ್ರ, ಆಂಡಯ್ಯ, 1ನೇ ನಾಗವರ್ಮ. ಇಲ್ಲಿ ಒಂದೇ ವಾಕ್ಯದಲ್ಲಿ ಉತ್ತರವನ್ನು ನೀಡುವಂಥದ್ದು. ನೋಡಿ, ಇಲ್ಲಿ ಒಂದೇ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು ನೀವು. ಒಡ್ಡಾರಾಧನೆಯಲ್ಲಿ ಬರುವ ಒಟ್ಟು ಕಥೆಗಳ ಸಂಖ್ಯೆ ಎಷ್ಟು? ವೀರಗಲ್ಲುಗಳು ಎಂದರೇನು? ಪಂಪನ ಲೌಕಿಕ ಕೃತಿ ಯಾವುದು? ಕನ್ನಡ ಸಾಹಿತ್ಯದಲ್ಲಿ ಶಕ್ತಿ ಕವಿ ಯಾರು? ಟೋಟಲ್ 15 ಅಂಕಗಳನ್ನು ಹೊಂದಿರ್ತವೆ. ಇಲ್ಲಿ ಪ್ರತಿ ಒಂದು ಪ್ರಶ್ನೆಗೆ 1 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಅವೇ ನಿಮಗೆ 15 ಅಂಕಗಳಿಗೆ ಕೇಳಿರ್ತಾರೆ. ಹರಿಹರನ ಚಂಪು ಕಾವ್ಯ ಯಾವುದು? ಕಂದ ಪದ್ಯವು ಎಷ್ಟು ಸಾಲುಗಳನ್ನು ಒಳಗೊಂಡಿದೆ? ಗದ್ಯ ಪದ್ಯ ಸಮ್ಮಿಶ್ರವಾದ ಸಾಹಿತ್ಯ ಪ್ರಕಾರ ಯಾವುದು? ಮಲ್ಲಿನಾಥ ಪುರಾಣದ ಕರ್ತೃ ಯಾರು? ಅಭಿನವ ಪಂಪ ಯಾರು? ಕವಿ ಚಕ್ರವರ್ತಿಗಳು ಯಾರು? ನಯಸೇನನ ಕೃತಿ ಯಾವುದು? ಉರಗ ಪತಾಕನೆಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕ ಕಾದಂಬರಿಯ ಕವಿ ಯಾರು? ಹಂಪೆಯ ವಿರೂಪಾಕ್ಷನ ಪರಮ ಭಕ್ತ ಕವಿ ಯಾರು? ದುರ್ಗಸಿಂಹನ ತಂದೆ ತಾಯಿಯ ಒಂದು ಹೆಸರೇನು? ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಒಂದು ಪ್ರಾಚೀನ ಕನ್ನಡ ಸಾಹಿತ್ಯದ ಒಂದು DSC A1 ಪ್ರಶ್ನೆ ಪತ್ರಿಕೆ. ಇದು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ.